ಔದ್ಯೋಗಿಕ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ಸ್ಥಿತಿಗಳ ಸಂಹಿತೆ 2020, ದಿ ಆಕ್ಯುಪೇಷನಲ್ ಸೇಫ್ಟಿ, ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ಭಾರತದ ಕಾರ್ಮಿಕ ಕಾನೂನುಗಳಲ್ಲಿ ಒಂದು ಪ್ರಮುಖ ಸುಧಾರಣೆಯಾಗಿದೆ. ಇದು ಕಾರ್ಮಿಕರ ಸುರಕ್ಷತೆ, ಆರೋಗ್ಯ ಮತ್ತು ಕೆಲಸದ ವಾತಾವರಣಕ್ಕೆ ಸಂಬಂಧಿಸಿದ 13 ಹಳೆಯ ಕೇಂದ್ರ ಕಾರ್ಮಿಕ ಕಾನೂನುಗಳನ್ನು ಫ್ಯಾಕ್ಟರೀಸ್ ಆಕ್ಟ್, ಮೈನ್ಸ್ ಆಕ್ಟ್ ಇತ್ಯಾದಿ ಒಗ್ಗೂಡಿಸಿ ರಚಿಸಲಾದ ಏಕೀಕೃತ ಸಂಹಿತೆಯಾಗಿದೆ. ಇದರ ಸಂಪೂರ್ಣ ವಿವರಣೆ ಮತ್ತು ಪ್ರಮುಖ ಅಂಶಗಳು ಇಲ್ಲಿವೆ. 1. ಸಂಹಿತೆಯ ವ್ಯಾಪ್ತಿ, ಅಪ್ಲಿಕಬಿಲಿಟಿ. ಈ ಸಂಹಿತೆಯು ಈ ಕೆಳಗಿನ ಸಂಸ್ಥೆಗಳಿಗೆ ಅನ್ವಯಿಸುತ್ತದೆ. ಕಾರ್ಖಾನೆಗಳು, ಫ್ಯಾಕ್ಟರೀಸ್, 20 ಅಥವಾ ಅದಕ್ಕಿಂತ ಹೆಚ್ಚು ಕೆಲಸಗಾರರನ್ನು ಹೊಂದಿರುವ, ವಿದ್ಯುತ್ ಬಳಸುವ ಮತ್ತು 40 ಅಥವಾ ಹೆಚ್ಚು ಕೆಲಸಗಾರರನ್ನು ಹೊಂದಿರುವ ವಿದ್ಯುತ್ ಬಳಸದ ಕಾರ್ಖಾನೆಗಳು. ಗಣಿಗಳು ಮತ್ತು ಬಂದರುಗಳು, ಗಣಿ ಉದ್ಯಮಗಳು, ಮೈನ್ಸ್ ಮತ್ತು ಹಡಗುಕಟ್ಟೆಗಳಿಗೆ ಡಾಕ್ಸ್ ಇದು ಅನ್ವಯಿಸುತ್ತದೆ. ಇತರ ಸಂಸ್ಥೆಗಳು 10 ಅಥವಾ ಅದಕ್ಕಿಂತ ಹೆಚ್ಚು ಉದ್ಯೋಗಿಗಳನ್ನು ಹೊಂದಿರುವ ಯಾವುದೇ ಸಂಸ್ಥೆ ಅಥವಾ ವ್ಯವಹಾರಕ್ಕೆ ಇದು ಅನ್ವಯಿಸುತ್ತದೆ. 2. ಪ್ರಮುಖ ಲಕ್ಷಣಗಳು ಮತ್ತು ಬದಲಾವಣೆಗಳು. ನೋಂದಣಿ ಮತ್ತು ಪರವಾನಗಿ, ರಿಜಿಸ್ಟ್ರೇಷನ್ ಮತ್ತು ಲೈಸೆನ್ಸಿಂಗ್. ಎಲ್ಲಾ ಸಂಸ್ಥೆಗಳಿಗೆ ಏಕರೂಪದ ಎಲೆಕ್ಟ್ರಾನಿಕ್ ನೋಂದಣಿ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಹಿಂದಿನ ಕಾನೂನುಗಳಲ್ಲಿದ್ದ ಬಹುಪರವಾನಗಿ ವ್ಯವಸ್ಥೆಯನ್ನು ರದ್ದುಗೊಳಿಸಿ ಒಂದೇ ನೋಂದಣಿ, ಒಂದೇ ಪರವಾನಗಿ, ಒನ್ ರಿಜಿಸ್ಟ್ರೇಷನ್, ಒನ್ ಲೈಸೆನ್ಸ್ ತತ್ವವನ್ನು ಅಳವಡಿಸಲಾಗಿದೆ. ಉದ್ಯೋಗದಾತರ ಕರ್ತವ್ಯಗಳು, ಡ್ಯೂಟೀಸ್ ಆಫ್ ಎಂಪ್ಲಾಯರ್ಸ್. ಪ್ರತಿಯೊಬ್ಬ ನೌಕರನಿಗೂ ನೇಮಕಾತಿ ಪತ್ರವನ್ನು, ಅಪಾಯಿಂಟ್ಮೆಂಟ್ ಲೆಟರ್ ನೀಡುವುದು ಕಡ್ಡಾಯವಾಗಿದೆ. ಕೆಲಸದ ಸ್ಥಳದಲ್ಲಿ ಸುರಕ್ಷಿತ ಮತ್ತು ಆರೋಗ್ಯಕರ ವಾತಾವರಣವನ್ನು ನಿರ್ವಹಿಸಬೇಕು. ನಿಗದಿತ ವಯಸ್ಸಿನ ನೌಕರರಿಗೆ ಉಚಿತ ವಾರ್ಷಿಕ ಆರೋಗ್ಯ ತಪಾಸಣೆಯನ್ನು ಹೆಲ್ತ್ ಚೆಕಪ್ ಒದಗಿಸಬೇಕು. ಮಹಿಳಾ ಉದ್ಯೋಗಿಗಳ ಸಬಲೀಕರಣ. ಮಹಿಳೆಯರು ಎಲ್ಲಾ ರೀತಿಯ ಕೆಲಸಗಳಲ್ಲಿ ಭಾಗವಹಿಸಲು ಅವಕಾಶ ನೀಡಲಾಗಿದೆ. ರಾತ್ರಿ ಪಾಳಿ, ನೈಟ್ ಶಿಫ್ಟ್. ಮಹಿಳೆಯರು ತಮ್ಮ ಸಮ್ಮತಿಯೊಂದಿಗೆ ರಾತ್ರಿ 7 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೆ ಕೆಲಸ ಮಾಡಬಹುದು. ಆದರೆ ಉದ್ಯೋಗದಾತರು ಅವರ ಸುರಕ್ಷತೆ, ರಜೆ ಮತ್ತು ಕೆಲಸದ ಸಮಯದ ಬಗ್ಗೆ ಸೂಕ್ತ ವ್ಯವಸ್ಥೆ ಕಲ್ಪಿಸಬೇಕು. ರಜೆ ಮತ್ತು ಕೆಲಸದ ಅವಧಿ. ದೈನಂದಿನ ಕೆಲಸದ ಅವಧಿ 8 ಗಂಟೆಗಳು ಎಂದು ನಿಗದಿಪಡಿಸಲಾಗಿದೆ. ಗಳಿಕೆ ರಜೆ, ಅರ್ನ್ಡ್ ಲೀವ್. ಮೊದಲು ಒಬ್ಬ ಕಾರ್ಮಿಕನು ವರ್ಷದಲ್ಲಿ 240 ದಿನ ಕೆಲಸ ಮಾಡಿದರೆ ಮಾತ್ರ ರಜೆಗೆ ಅರ್ಹನಾಗುತ್ತಿದ್ದನು. ಈಗ ಅದನ್ನು 180 ದಿನಗಳಿಗೆ ಇಳಿಸಲಾಗಿದೆ. ಅಂತರ ರಾಜ್ಯ ವಲಸೆ ಕಾರ್ಮಿಕರು, ಇಂಟರ್ಸ್ಟೇಟ್ ಮೈಗ್ರೆಂಟ್ ವರ್ಕರ್ಸ್. ವಲಸೆ ಕಾರ್ಮಿಕರಿಗೆ ಪಡಿತರ ಚೀಟಿ ಪೋರ್ಟಬಿಲಿಟಿ. ಒಂದು ರಾಜ್ಯದ ರೇಷನ್ ಕಾರ್ಡ್ ಬಳಸಿ ಬೇರೆ ರಾಜ್ಯದಲ್ಲಿ ಪಡಿತರ ಪಡೆಯುವ ಸೌಲಭ್ಯ ನೀಡಲಾಗಿದೆ. ಉದ್ಯೋಗದಾತರು ವಲಸೆ ಕಾರ್ಮಿಕರಿಗೆ ವರ್ಷಕ್ಕೊಮ್ಮೆ ತಮ್ಮ ಊರಿಗೆ ಹೋಗಿ ಬರಲು ಪ್ರಯಾಣ ಭತ್ಯೆಯನ್ನು, ಜರ್ನಿ ಅಲವೆನ್ಸ್ ನೀಡಬೇಕು. ಸಮಸ್ಯೆ ಪರಿಹಾರಕ್ಕಾಗಿ ಟೋಲ್ ಫ್ರೀ ಸಹಾಯವಾಣಿ ವ್ಯವಸ್ಥೆ ಕಲ್ಪಿಸಲಾಗಿದೆ. ಗುತ್ತಿಗೆ ಕಾರ್ಮಿಕರು, ಕಾಂಟ್ರಾಕ್ಟ್ ಲೇಬರ್. ಒಂದು ಸಂಸ್ಥೆಯಲ್ಲಿ 50 ಅಥವಾ ಅದಕ್ಕಿಂತ ಹೆಚ್ಚು ಗುತ್ತಿಗೆ ಕಾರ್ಮಿಕರಿದ್ದರೆ ಮಾತ್ರ ಈ ಕಾಯ್ದೆ ಅನ್ವಯಿಸುತ್ತದೆ. ಹಿಂದೆ 20 ಇತ್ತು. ಗುತ್ತಿಗೆದಾರನು ವೇತನ ನೀಡದಿದ್ದರೆ ಪ್ರಧಾನ ಉದ್ಯೋಗದಾತನು ಪ್ರಿನ್ಸಿಪಲ್ ಎಂಪ್ಲಾಯರ್ ವೇತನ ನೀಡಲು ಬಾಧ್ಯನಾಗಿರುತ್ತಾನೆ. 3. ವಿಲೀನಗೊಂಡ ಪ್ರಮುಖ ಕಾಯ್ದೆಗಳು. ಈ ಸಂಹಿತೆಯು ಈ ಕೆಳಗಿನ ಪ್ರಮುಖ ಕಾಯ್ದೆಗಳನ್ನು ರದ್ದುಗೊಳಿಸಿ ತನ್ನಲ್ಲಿ ವಿಲೀನಗೊಳಿಸಿಕೊಂಡಿದೆ. 1. ಕಾರ್ಖಾನೆಗಳ ಕಾಯ್ದೆ 1948, ದಿ ಫ್ಯಾಕ್ಟರೀಸ್ ಆಕ್ಟ್ 1948. 2. ಗಣಿ ಕಾಯ್ದೆ 1952, ದಿ ಮೈನ್ಸ್ ಆಕ್ಟ್ 1952. 3. ಗುತ್ತಿಗೆ ಕಾರ್ಮಿಕರ ನಿಯಂತ್ರಣ ಮತ್ತು ರದ್ದತಿ ಕಾಯ್ದೆ 1970. 4. ಅಂತರ ರಾಜ್ಯ ವಲಸೆ ಕಾರ್ಮಿಕರ ಕಾಯ್ದೆ 1979. 5. ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಾಯ್ದೆ 1996. 6. ತೋಟಗಳ ಕಾರ್ಮಿಕ ಕಾಯ್ದೆ 1951, ಪ್ಲಾಂಟೇಷನ್ ಲೇಬರ್ ಆಕ್ಟ್ ಹಾಗೂ ಇತರೆ 7 ಕಾಯ್ದೆಗಳು. 4. ಶಿಕ್ಷೆ ಮತ್ತು ದಂಡ, ಪೆನಲ್ಟಿ. ಕೆಲಸದ ಸ್ಥಳದಲ್ಲಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸದಿದ್ದಲ್ಲಿ ಅಥವಾ ಅಪಘಾತ ಸಂಭವಿಸಿ ಸಾವು ಉಂಟಾದಲ್ಲಿ ಉದ್ಯೋಗದಾತರಿಗೆ ಭಾರೀ ದಂಡ ಅಥವಾ ಜೈಲು ಶಿಕ್ಷೆ ವಿಧಿಸಲು ಈ ಕಾಯ್ದೆಯಲ್ಲಿ ಅವಕಾಶವಿದೆ. ದಂಡದ ಮೊತ್ತದಲ್ಲಿ 0.50% ಭಾಗವನ್ನು ಸಂತ್ರಸ್ತ ಕಾರ್ಮಿಕನಿಗೆ ಪರಿಹಾರವಾಗಿ ನೀಡಬಹುದಾಗಿದೆ. ಸಂಕ್ಷಿಪ್ತವಾಗಿ, ಈ ಸಂಹಿತೆಯು ಉದ್ಯೋಗದಾತರಿಗೆ ವ್ಯವಹಾರ ನಡೆಸಲು ಸರಳತೆಯನ್ನು, ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ತರುವ ಜೊತೆಗೆ ಕಾರ್ಮಿಕರಿಗೆ, ವಿಶೇಷವಾಗಿ ಅಸಂಘಟಿತ ಮತ್ತು ವಲಸೆ ಕಾರ್ಮಿಕರಿಗೆ ಸಾಮಾಜಿಕ ಭದ್ರತೆ ಮತ್ತು ಸುರಕ್ಷಿತ ಕೆಲಸದ ವಾತಾವರಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಈ ಕಾಯ್ದೆ